ಓಂ ಶಾಂತಿ. ಒಮ್ಮೆ ಕಾಶಿ ವಿಶ್ವವಿದ್ಯಾಲಯದಿಂದ 3 ಶಿಷ್ಯರು ಅಂದರೆ 3 ವ್ಯಕ್ತಿಗಳು ಪದವೀಧರರಾಗಿ ಬರ್ತಾರೆ. ಇದು ಬಹಳ ಪುರಾತನ ಕಾಲದ ಕತೆ ಅಂತಾನೆ ಅಂದ್ಕೊಳ್ಳಿ. ಕಾಶಿ ವಿಶ್ವವಿದ್ಯಾಲಯದಿಂದ 3 ಪದವೀಧರರು ಅವರ ಪದವಿಗಳನ್ನ ಪಡ್ಕೊಂಡು ಬರ್ತಾರೆ. ಅವರು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಊರು ಹೊರಗೆ ಇರುವಂತಹ ಒಂದು ಜಾಗವನ್ನು ಹುಡ್ಕೊಂಡು ಇಲ್ಲಿ ಬಿಡಾರ ಹೂಡ್ಬಿಡೋಣ, ರಾತ್ರಿ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ, ಬೆಳಗ್ಗೆ ಎದ್ದು ನಮ್ಮ ಪ್ರಯಾಣವನ್ನು ಮುಂದುವರ್ಸೋಣ ಅಂತ ಅವರೆಲ್ಲ ಏನು ಮಾಡ್ತಾರೆ, ನಿರ್ಧರಿಸ್ತಾರೆ. ಈ 3 ಪದವೀಧರರು ಯಾರಪ್ಪ ಅಂದರೆ, ಮೊದಲನೇವನು ಭಾಷಾಜ್ಞಾನಿ, ಎರಡನೇವನು ತತ್ವಜ್ಞಾನಿ, ಮೂರನೇವನು ಗಿಡಮೂಲಿಕೆಯ ಜ್ಞಾನಿ. ಇವರೆಲ್ಲ ನಿರ್ಧರಿಸಿದಂತೆ ಗಿಡಮೂಲಿಕೆಯ ಜ್ಞಾನಿ ಏನಿರ್ತಾನೆ ಅವನನ್ನು ತರಕಾರಿ ತರ ಕಳಿಸ್ತಾರೆ. ನಿನಗೆಲ್ಲ ಗಿಡಗಳ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಯಾವ ತರಕಾರಿ ಒಳ್ಳೇದಿರುತ್ತೋ ಅದನ್ನ ಆರಿಸ್ಕೊಂಡು ತಗೊಂಬರಪ್ಪ, ಅಡುಗೆ ಮಾಡೋಣ ಅಂತ. ತತ್ವಜ್ಞಾನಿಗೆ ತುಪ್ಪ ತರ ಕಳಿಸ್ತಾರೆ, ಅವನು ತುಪ್ಪ ತರಲಿಕ್ಕೆ ಹೋಗ್ತಾನೆ. ಆಮೇಲೆ ಭಾಷಾಜ್ಞಾನಿ ಏನಿರ್ತಾನೆ ಅವನಿಗೆ ಮತ್ತಿನ್ನೇನು ಕೆಲಸ ಬೇರೆದು ಗೊತ್ತಿಲ್ವಲ್ಲ, ಕಟ್ಟಿಗೆಗಳನ್ನೆಲ್ಲ ಇಲ್ಲೇ ಕಾಡಲ್ಲಿರೋ ಕಟ್ಟಿಗೆಗಳನ್ನ ಆರಿಸ್ಕೊಂಡು ಒಲೆ ಉರಿಸಿ ಒಂದು ಸ್ವಲ್ಪ ನೀರು ಕಾಯಿಸ್ತಾ ಇರು, ಅಷ್ಟೊತ್ತಿಗೆ ನಾವು ತರಕಾರಿ ಅಕ್ಕಿ ಅದನ್ನೆಲ್ಲ ತೊಗೊಂಬರ್ತೀವಿ ಅಂತೇಳಿ ಅವರಿಬ್ಬರು ಹೊರಡ್ತಾರೆ. ಗಿಡಮೂಲಿಕೆಯ ಜ್ಞಾನಿ ಏನಿರ್ತಾನೆ ಅವನು ಎಲ್ಲ ತರಕಾರಿಗಳನ್ನು ಇದು ಸರಿ ಇಲ್ಲ, ಅದರಲ್ಲಿ ಈ ಕೊರತೆ, ಇದರಲ್ಲಿ ಆ ಕೊರತೆ ಅಂತೆಲ್ಲ ಅಂದ್ಕೊಂಡು ಕೊನೆಗೆ ಬರೀ ಬೇವಿನ ಸೊಪ್ಪು ಎತ್ಕೊಂಡ್ಬಂದ್ಬಿಡ್ತಾನೆ. ಇನ್ನು ಎರಡನೇವನು ತತ್ವಜ್ಞಾನಿ, ಅವನು ಒಂದು ಪಾತ್ರೆ ತಗೊಂಡೋಗಿರ್ತಾನೆ. ತುಪ್ಪ ತಗೊಂಬರೋಣ, ಒಗ್ಗರಣೆಗೆ ಬೇಕಾಗತ್ತೆ ಅಥವಾ ಅಡುಗೆಗೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಅವಾಗೆಲ್ಲ ಎಣ್ಣೆ ಇದ್ದಿದ್ದು ಕಡಿಮೆ ಅಲ್ಲ, ತುಪ್ಪ ತರ್ಲಿಕ್ಕೆ ಹೋಗ್ತಾರೆ. ತುಪ್ಪ ಏನೋ ಒಂದು ಪಾತ್ರೆಯಲ್ಲಿ ಹಾಕಿಸ್ಕೊತಾನೆ. ಇವನು ತತ್ವಜ್ಞಾನಿ ಅಲ್ಲ, ಇವನಿಗೊಂದು ತತ್ವದ ಪ್ರಶ್ನೆ ಹುಟ್ಟುಬಿಡುತ್ತೆ, ತುಪ್ಪ ಪಾತ್ರೆನ ಹಿಡ್ಕೊಂಡಿದೆಯೋ ಅಥವಾ ಈ ಪಾತ್ರೆ ತುಪ್ಪನ ಹಿಡ್ಕೊಂಡೈತೋ ಅಂತ. ಅಂದರೆ ತುಪ್ಪ ಪಾತ್ರೆನ ಹಿಡ್ಕೊಂಡಿದೆಯೋ ಅಥವಾ ಪಾತ್ರೆ ತುಪ್ಪವನ್ನು ಇಟ್ಕೊಂಡಿದೆಯೋ ಅಥವಾ ಕಚ್ಕೊಂಡಿದೆಯೋ ಅಂತ ಟೆಸ್ಟ್ ಮಾಡೋಕೆ ಅವನು ಪಾತ್ರೆನ ತಲೆ ಕೆಳಗಾಗಿ ನಿಲ್ಲಿಸ್ತಾನೆ. ಅಂದರೆ ಕೈ ಹಿಂಗೆ ತಿರುಗಿಸ್ತಾನೆ, ತುಪ್ಪ ಎಲ್ಲ ಜಾರಿ ಕೆಳಗೆ ಬಿತ್ತು, ಪಾತ್ರೆ ಖಾಲಿಯಾಗಿ ಉಳಿಯಿತು. ಅವನಿಗೆ ಖುಷಿ, ಒಂದು ತತ್ವ ನನಗೆ ಸಿಕ್ತು, ಪಾತ್ರೆ ತುಪ್ಪವನ್ನು ಹಿಡಿದಿಟ್ಟಿತ್ತು ಅಂತ. ತುಪ್ಪ ಏನು ಹಿಡ್ಕೊಂಡು ಕುಂತಿರ್ಲಿಲ್ಲ, ಅದಕ್ಕೆ ಬಿದ್ದುಬಿಡ್ತು ಅದು ಅಂತೇಳಿ ಖುಷಿಯಾಗಿ ಬರ್ತಾನೆ. ಅಲ್ಲಿ ತುಪ್ಪ ಎಲ್ಲ ಹೋಯ್ತು, ಅಡುಗೆಗೆ ಏನಿಲ್ಲ ಅನ್ನೋದು ಅವನಿಗೆ ಅರಿವೇ ಇಲ್ಲ. ಇನ್ನು ಇಲ್ಲಿ ಇತ್ತ ಕಡೆ ನಮ್ಮ ಭಾಷಾಜ್ಞಾನಿ ಏನು ಮಾಡ್ತಾನೆ, ಅವನಿಗೆ ಬೇರೆ ಯಾವ ಜ್ಞಾನವೂ ಗೊತ್ತಿಲ್ಲ, ಕಟ್ಟಿಗೆ ಒಣಗಿರೋ ತರಬೇಕು ಅನ್ನೋ ಜ್ಞಾನವೂ ಗೊತ್ತಿಲ್ಲ. ಹಸಿ ಕಟ್ಟಿಗೆಗಳ ಆರಿಸ್ಕೊಂಬಂದ್ಬಿಟ್ಟಿರ್ತಾನೆ. ಆರಿಸ್ಕೊಂಬಂದು ಒಲೆ ಉರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಲಬ್ ಡಬ್ ಅಂತ ಅದು ಹೆಂಗೆಂಗೋ, ಕಟ್ಟಿಗೆಗಳು ಗೊತ್ತಲ್ಲ, ಹಸಿ ಕಟ್ಟಿಗೆಗಳು ಹೆಂಗೆ ಸೌಂಡ್ ಮಾಡುತ್ತೆ ಅಂತ, ಹೆಂಗೆಂಗೋ ಸೌಂಡ್ ಮಾಡ್ತಾ ಇರುತ್ತೆ. ಭಾಷಾಜ್ಞಾನಿಗೆ ಏನು ಹೇಳ್ಕೊಟ್ಟಿರ್ತಾರೆ ಪಾಠದಲ್ಲಿ ಅಂತಂದರೆ, ಅಪಶಬ್ದಗಳನ್ನ ನುಡಿಬಾರ್ದು, ಅರ್ಥವಿಲ್ದಿರೋ ಶಬ್ದಗಳನ್ನ ಕೇಳಲೂಬಾರ್ದು, ಅವು ಉತ್ಪತ್ತಿಯಾಗೋಕ್ಕೂ ಬಿಡಬಾರ್ದು ಅಂತ ಹೇಳ್ಕೊಟ್ಬಿಟ್ಟಿರ್ತಾರೆ. ಅಂದರೆ ಅರ್ಥವಿಲ್ಲದನ್ನ ನಾವು ಮಾತಾಡಲೂಬಾರ್ದು, ಕೇಳಲೂಬಾರ್ದು, ಅವು ಹುಟ್ಲೂಬಾರ್ದು ಎಲ್ಲೂ, ಯಾರ ಬಾಯಲ್ಲೂ ಅಂತ ಹೇಳ್ತಾರೆ. ಫಸ್ಟು ಸ್ವಲ್ಪ ಹೊತ್ತು ಕಿವಿ ಮುಚ್ಕೋತಾನೆ, ಆದರೂ ಅದು ಡಬ್ ಡಬ್ ಸೌಂಡ್ ಬರ್ತಾನೇ ಇರುತ್ತೆ. ಕೊನೆಗೆ ಇನ್ನೊಂದು ಕಟ್ಟಿಗೆ ತಗೊಂಡು ಆ ಬೆಂಕಿನೆಲ್ಲ ಆರಿಸ್ಬಿಡ್ಬೇಕು ಅಂತ ಹೊಡಿಯೋಕೆ ಹೋಗಿ ಅಲ್ಲೊಂದು ಮಡಕೆಯಲ್ಲಿ ನೀರು ಕುದಿಸ್ತಾ ಇರ್ತಾನಲ್ಲ, ಅದನ್ನು ಹೊಡೆದಾಕ್ತಾನೆ. ಹೀಗೆ ಈ ಮೂವರೂ ಸೇರಿಕೊಂಡು ಅಡುಗೆನೇ ಮಾಡ್ಕೊಳ್ದಲ್ಲೇ ಉಪವಾಸ ಮಲ್ಕೋತಾರೆ. ಇದರಿಂದ ಇಷ್ಟೇ ಕತೆ, ಇವರೇನು ಊಟ ಮಾಡಲಿಲ್ಲ, ಏನಿಲ್ಲ. ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ತತ್ವಗಳನ್ನು ಮನದಟ್ಟು ಮಾಡಿಕೊಂಡು ಬಾಯಿಗೆ ಸುಲಲಿತವಾಗಿ ಹೇಳಕ್ಕೆ ಬರೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅವು ಎಲ್ಲಿ ಧಾರಣೆ ಆಗಬೇಕು, ನಮ್ಮ ಬದುಕಿಗೆ ಎಲ್ಲಿ ಹೆಲ್ಪ್ ಆಗಬೇಕು ಅನ್ನೋದು ಕಲ್ತ್ಕೋಬೇಕು. ಈ ನಮ್ಮ ಜ್ಞಾನವೂ ಕೂಡ ಅಷ್ಟೇ, ಯಾರೋ ಕೇಳಿದಾಗ ಪಾಯಿಂಟ್ಸ್ ಹೇಳಕ್ಕೆ ಬರುತ್ತೆ ಅಂತ ಹೇಳೋದಲ್ಲ, ಆದರೆ ಎಲ್ಲ ಪಾಯಿಂಟ್ಸ್ಗಳು ನಮ್ಮಲ್ಲಿ ಧಾರಣೆಯಾಗಿ ನಮ್ಮ ನಡವಳಿಕೆಯಲ್ಲಿ ಅವು ಪ್ರತ್ಯಕ್ಷ ಆಗ್ತಾ ಹೋಗಬೇಕು. ನಮ್ಮ ಮುಖದ ಮೂಲಕ, ನಮ್ಮ ಮಾತುಗಳ ಮೂಲಕ ಅವು ಪ್ರತ್ಯಕ್ಷ ಆಗ್ತಾವೆ, ತಾವಾಗಿ ಪ್ರತ್ಯಕ್ಷ ಆಗ್ತಾ ಹೋಗಬೇಕು. ಇದನ್ನು ಈ ಕಥೆ ಮೂಲಕ ನಾವು ತಿಳ್ಕೋಬೇಕು. ಓಂ ಶಾಂತಿ.